ಬಹು ದಿನಗಳ ಕೊಡುವರಂತೆ ಕೇಳಿರಮ್ಮ ಕೋಪವಮ್ಮ ಮನಸ್ಸಿಗೆ ಆಗಲಿಲ್ಲ. ಸಾವರಿಸಿಕೊಳ್ಳಿ ಸಾವರಿಸಿಕೊಳ್ಳಿ ಅಂದ್ರೆ ನನ್ನ ಜೊತೆ ಸಂಸಾರ ಮಾಡುದಷ್ಟು ಮಾತುಕತೆ ನಿಂತೋಗ್ಲಿ, ಸಾವರಿಸಿಕೊಳ್ಳಿ. ಮಾತುಕತೆ ಬೇಡ ಈಗ, ಸಾವರಿಸಿಕೊಳ್ಳಿ. ಅಂದ್ರೆ ಸಾವರಿಸಿಕೆ ಸುಧಾರಿಸಿಕೊಳ್ಳಿ. ಮಾತುಕತೆ ನಿಂತೋಗ್ಲಿ ಅಂದ್ರೆ ಸಾವು ಅಂತಲ್ಲ. ಮಾತುಕತೆ ಮಾತಾಡೋದು ಬೇಡ, ಶ್ರಮ ಆಗುತ್ತದೆ. ಸಾವರಿಸಿಕೊಳ್ಳಿ ಅಂತ. ನಾವು ಹೊರಟದ್ದು ಮನೆಯಿಂದಲೇ, ಹೋಗುವುದು ಎಲ್ಲಿಗೆ? ತಡಿಯ ಒಳಗೆ ಸಿಕ್ಕೋಗ್ತದೆ. ಇಲ್ವೇ ಹೊರಗೆ ಬೀಳ್ತಾ ಉಂಟು. ದೊಡ್ಡದೊಂದು ಯಾಗ. ಯಾಗ ಅಂದ್ರೆ ಏನು ಕೇಳ್ತೀವಿ? ಯಾಗ ಮಂಟಪದ ಎದುರಲ್ಲಿ ದೊಡ್ಡದೊಂದು ಗುಡ್ಡ. ಅಂದ್ರೆ ಕಲ್ಲು ಮುಳ್ಳು ಮರ ಗಿಡಗಳಿಂದ ಕೂಡಿದ ಗುಡ್ಡ ಅಲ್ಲ, ದನದ ರಾಶಿ ಅಲ್ವೇನೆ. ನನಗೆ ಬಾಲ ಉಂಟು, ದನಕ್ಕೆ ಬಾಲ ಇರುತ್ತೆ, ನಿನಗಲ್ಲ. ಥಕ್ಕೆ ಬಾಲ ಉಂಟು. ಧನದ ರಾಶಿ ಅಂತೆ. ಬೆಟ್ಟದ ಬಾದಿಯಲ್ಲಿ ಧನದ ರಾಶಿಯನ್ನ ಸೂಹಿ ಯಾಗವನ್ನ ಮಾಡ್ತಾರಂತೆ. ಮತ್ತೊಂದು, ಇವರು ಆಮಂತ್ರಣ ಇದ್ದು ಬಂದವರು, ಇವರು ಆಮಂತ್ರಣ ಇಲ್ಲದೆ ಬಂದವರು, ಇವರು ಹೆಚ್ಚು ತಿಳಿದವರು, ಅವರು ಕಡಿಮೆ ತಿಳಿದವರು, ಭೇದ ಭಾವ ಇರುವಂತೆ ಎಲ್ಲವರಿಗೂ ಹೀಗೆ ಹೊರಗುದು ಬಾಚ್ಯತೆ ಕೊಡುತ್ತೆ, ಹೊರಗುದು ಬಾಚ್ಯತೆ ಕೊಡುವಂತೆ. ಆಮೇಲೆ ಕೇಳ್ತಾರಂತೆ, ನಮ್ಮ ಅಪೇಕ್ಷೆ ಏನು ಅಂತ. ಏನಾದರೂ ಅಪೇಕ್ಷೆಯನ್ನು ಹೊತ್ತು ನಾವು ಬಂದಿದ್ದಿದ್ರೆ, ಸ್ವಾಮಿ ಮನೆಯಿಂದ ಬರುವಾಗ ಏನಾದರೂ ಅಪೇಕ್ಷೆ ಪಟ್ಟು ಬಂದಿದ್ದೀರಾ, ತಗೊಳ್ಳಿ. ಹಾಗೆ ಅಪೇಕ್ಷೆಯನ್ನು ಈಡೇರಿಸ್ತಾರಂತೆ.